ಸ್ನೇಹಿತರೆ, ಈ ವಿಡಿಯೋದಲ್ಲಿ ಎಸ್ಬಿಐ, ಬಿಜೆಪಿ ಮತ್ತು ಸುಪ್ರೀಂ ಕೋರ್ಟ್ ನಡುವಿನ ಜಟಾಪಟಿ ಬಗ್ಗೆ ಅರ್ಥ ಮಾಡಿಕೊಳ್ಳೋಣ. ಕೆಲವು ಸಮಯದ ಹಿಂದೆ ರಾಜಕೀಯ ಪಕ್ಷಗಳು ತಮ್ಮ ಹಣವನ್ನು ಎಲ್ಲಿಂದ ಪಡೆಯುತ್ತಿವೆ ಎಂಬುದನ್ನು ಮತದಾರರಿಗೆ ತಿಳಿಸಲು ಚುನಾವಣಾ ಬಾಂಡ್ ಯೋಜನೆಯನ್ನು ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿತು. ರದ್ದಾದ ನಂತರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಚುನಾವಣಾ ಬಾಂಡ್ಗಳ ಮಾಹಿತಿಯನ್ನು ಆದಷ್ಟು ಬೇಗ ಚುನಾವಣಾ ಆಯೋಗಕ್ಕೆ ಸಲ್ಲಿಸುವಂತೆ ಸುಪ್ರೀಂ ಕೋರ್ಟ್ ಆದೇಶಿಸಿದೆ. ಆದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಜೂನ್ 30ರವರೆಗೆ ಅವಧಿ ಕೇಳಿದೆ. ಸುಪ್ರೀಂ ಕೋರ್ಟ್ ಈ ಬೇಡಿಕೆಯನ್ನು ಸ್ವೀಕರಿಸಲಿಲ್ಲ ಮತ್ತು ಸಾಧ್ಯವಾದಷ್ಟು ಬೇಗ ಡೇಟಾವನ್ನು ಸಲ್ಲಿಸುವಂತೆ ಎಸ್ಬಿಐಗೆ ಸೂಚಿಸಿತ್ತು. ಮತ್ತು ಈಗ ಈ ಡೇಟಾವು ಚುನಾವಣಾ ಆಯೋಗದ ವೆಬ್ಸೈಟ್ ನಲ್ಲಿ ಲೈವ್ ಆಗಿದೆ. ಅಂಕಿಅಂಶಗಳ ಪ್ರಕಾರ ಬಿಜೆಪಿಗೆ ಗರಿಷ್ಠ 6060 ಕೋಟಿಗಳು ಇದ್ದು ಒಟ್ಟು ಮೊತ್ತದ 47.5% ಆಗಿದೆ. ಇದಲ್ಲದೆ ಟ್ರೈನಮಲ್ ಕಾಂಗ್ರೆಸ್ಸಿಗೆ 1609 ಕೋಟಿ, ಕಾಂಗ್ರೆಸ್ಸಿಗೆ 1421 ಕೋಟಿ ಮತ್ತು ಭಾರತ್ ರಾಷ್ಟ್ರೀಯ ಸಮಿತಿಯು 1214 ಕೋಟಿ. ಇವೆಲ್ಲವೂ ಫ್ಯೂಚರ್ ಗೇಮಿಂಗ್ ಅಂಡ್ ಹೋಟೆಲ್ ಸರ್ವಿಸಸ್ ನಿಂದ 1368 ಕೋಟಿ ಮತ್ತು ಕಾಳೇಶ್ವರಂ ಪ್ರಾಜೆಕ್ಟ್ ಮಾಡುವ ಮೇಗಾ ಎಂಜಿನಿಯರಿಂಗ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ನಿಂದ 966 ಕೋಟಿ. ಇವು ಎಲ್ಲವೂ ಟಾಪ್ ನಲ್ಲಿದೆ. ಆದರೆ ಈ ಡೇಟಾದ ಸಮಸ್ಯೆ ಏನೆಂದರೆ ಬಾಂಡ್ಗಳ ಸರಣಿ ಸಂಖ್ಯೆ ಕಾಣೆಯಾಗಿದೆ. ಅಂದರೆ ಯಾವ ಕಂಪನಿಯು ಯಾವ ಪಕ್ಷಕ್ಕೆ ಬಾಂಡ್ ನೀಡಿದೆ ಎಂಬುದನ್ನು ಕಂಡುಹಿಡಿಯಲು ಸಾಧ್ಯವಾಗುವುದಿಲ್ಲ. ಹೀಗಿರುವಾಗ ಎಸ್ಬಿಐ ರಾಜಕೀಯ ಪಕ್ಷಗಳನ್ನು ಉಳಿಸುತ್ತಿದೆಯೇ ಎಂಬ ಪ್ರಶ್ನೆ ಕಾಡುತ್ತಿದೆ. ಹಾಗಾದರೆ ಈ ಸಂಪೂರ್ಣ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ.